4ನೇ ತಿಂಗಳಿಗೆ ಬಂದವಂದ್ರ ಹೆಂಗ ಅಡ್ರ ಕ್ವಾಲಿಟಿ ಚೆನ್ನಾಗಿ ಮಾಡ್ಲಿಕ್ತಾವ್ರಿ ಅವು. ಹೌದ್ರಿ. ಈಗ ನೀವು ನೋಡ್ಬೋದ್ರಿ ಇವೆಲ್ಲ ಅಡ್ರ ಕ್ವಾಲಿಟಿ ಯಾವ ತರ ಮಾಡ್ಲಿಕ್ತಾವ. ಇವೆಲ್ಲಾನು 1 ಲೀಟರ್ 1.5 ಲೀಟರ್ 2 ಲೀಟರ್ 2.5 ಲೀಟರ್ ಆಡ್ ಹಿಂಡೋ ಅಂತ ಆಡ್ಗೊಳ್ರಿ. ಅಡ್ರ ಟಿಶ್ಯೂ ಇಂಪ್ರೂವ್ ಆಗ್ತದ್ರಿ. ಆಮೇಲೆ ಮೆಸ್ಟಾಟಸ್ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಇಂಪ್ರೂವ್ ಫರ್ಟಿಲಿಟಿ ಮೇಜರ್ ಇದೆ ರೀ. ಗರ್ಭಕೋಶ ಜಲ್ದಿ ಕಟ್ತದ ಮತ್ತ ಬ್ರೀಡಿಂಗ್ ಒಳ್ಳೆ ಮರಿಗಳು ದಷ್ಟ ಪುಷ್ಟನ ಒಳಗ್ ತಯಾರಾಗ್ತದ. ಆಡ್ ಡೆಲಿವರಿ ಆದ ತಕ್ಷಣ ಇದು ಎಕ್ಸಾಪರ್ ಅಂತ ಹೇಳಿ ಸಿಗ್ತದ್ರಿ. ಇದು ಹಾಕೋದ್ರಿಂದ ಏನಾಗ್ತದ್ರಿ ಸರ್, ಆಡಿನ ಮಾಸ ಏನ್ ಬೀಳ್ತಿರ್ತದಲ್ಲ ಅದು ಕರೆಕ್ಟ್ ಆಗಿ ಎಲ್ಲಾನು ಹೊರಗ್ ಬೀಳ್ತದ್ರಿ. ನಮಸ್ಕಾರ. ನಮಸ್ಕಾರ ಸರ್. ಸರ್, ವಿಶೇಷವಾಗಿ ಬಿಟೆಲ್ ಆಡುಗಳನ್ನ ಸಾಕಾಣಿಕೆ ಮಾಡ್ತಾ ಇದ್ದೀರಿ. ಕಳೆದ ಬಾರಿ ಕೂಡ ಇದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನು ನೀಡಿದ್ರಿ. ಸುಮಾರು ಜನ ಸುಮಾರು ಪ್ರಶ್ನೆಗಳನ್ನ ಮಾಡ್ತಿರ್ತಾರೆ. ಇವತ್ತು ವಿಶೇಷವಾಗಿ ನಾವು ಆಡುಗಳನ್ನ ಸಾಕಾಣಿಕೆ ಮಾಡ್ಬೇಕಂದ್ರೆ ನಾವು ಆಡುಗಳನ್ನು ತಂದಾಗ ಅದು ಗರ್ಭಾವಸ್ಥೆಗೆ ಬರ್ಬೇಕಾದ್ರೆ ಏನೇನು ಮಾಡ್ಬೇಕು ಮತ್ತು ಗರ್ಭಾವಸ್ಥೆ ಬಂದ ನಂತರ ಯಾವ ರೀತಿ ಅದಕ್ಕೆ ಪೋಷಣೆ ಮಾಡ್ಬೇಕು ಅದ್ರ ಬಗ್ಗೆ ಮಾಹಿತಿ ಹೇಳಿ ಸರ್. ನಮಸ್ಕಾರ ಸರ್. ಇವತ್ತು ಟಾಪಿಕ್ ಏನಪ್ಪಾ ಅಂದ್ರ ಆಡಿನ ಬಗ್ಗೆ ಯಾವ ತರ ಪೋಷಣೆ ಮಾಡಬೇಕು ಅನ್ನೋದು ಒಂದು ವಿಡಿಯೋ. ಇದಕ್ಕ ಸ್ಟಾರ್ಟಿಂಗ್ ಹಿಡ್ಕೊಂಡು ಗರ್ಭಕೋಶ ಮಾಡ್ಬಿಟ್ಟು ಮರಿಯನ್ನ ಡೆಲಿವರಿ ವರ್ಗು ಇವತ್ ನಾವು ಮಾತಾಡೋಣ ಇದ್ರ ಬಗ್ಗೆ. ಓಕೆ ಸರ್. ಈಗ ಫಸ್ಟ್ ಆಫ್ ಆಲ್ ನಾವು ಎಲ್ಲಾ ರೈತರ ಏನ್ ಹೇಳಿಕ್ ಇಷ್ಟಪಡ್ತೀನಿ ಅಂದ್ರ, ಕೆಲವೊಬ್ರು ರೈತರು ಏನಿರ್ತಾರೆ 6 ತಿಂಗಳಾಗ 8 ತಿಂಗಳಾಗ ಮರಿಗಳನ್ನ ಕಟ್ಟಿಸ್ತಾರ. ಅದು ಕಟ್ಟಿಸ್ಬಾರ್ದ್ರಿ, ಕ್ರಾಸ್ ಮಾಡ್ಬಾರ್ದು. ಯಾಕಪ್ಪ ಅಂದ್ರ ಅದ್ರದ್ದು ಈ ತರ ಬಾಡಿ ಸ್ಟ್ರಕ್ಚರ್ ಅನ್ನ ಬೆಳೆದಿರಲ್ರಿ ಸರ್. ಈ ಆಡಿನ ನೀವು ನೋಡ್ಬೋದು ಈ ಯಾವ ತರ ಬೆಳೆದದ ಅನ್ನೋದು. ಈ ತರ ಡೆವಲಪ್ ಫಸ್ಟ್ ಏನ್ ಮಾಡ್ಬೇಕಂದ್ರ, ಈಗ ನೀವು ನೋಡ್ಬೋದು ಈ ಕಡೆ 1 ವರ್ಷದ ಮರಿ ಅದಾವ್ರಿ, ಆ ಕಡೆ 10 ತಿಂಗಳ ಮರಿ ಅದಾವ್ರಿ. ಅವು ಏನ ಕಟ್ಸಿಲ್ರಿ. ಇವು 1 ವರ್ಷದ ನಾವ್ ಈಗ ಕಟ್ಸಾಕ್ ಬಿಟ್ಟಿವಿ. ಇದ್ರಾಗ ಇನ್ನು ಈಗ ಇದಾವ್, ಇದ್ರನ್ಯಾಗ ನಾವು ಹೋತಗಳನ್ನ ಬಿಟ್ಟಿವ್ರಿ. ಇವು 1 ವರ್ಷದ ಮರಿ ರೀ. ಇದಕ್ ನಾವು ಕಟ್ಟಾಕ್ ಬಿಟ್ಟಿವಿ. ಈಗ ಇದು ಇವೆಲ್ಲ ಕಟ್ಟೋದ್ರಿಂದ 1 ವರ್ಷ ನಂತರ ಮೆಚಾರಿಟಿ ಏನ್ ಇರ್ತದ ಸರ್, ಇದು 12 ಮಂತ್ಸ್ ಈ ತರ ಮೆಚಾರಿಟಿ ಇರ್ತದ. 14ನೇ ತಿಂಗಳಿಗೆ ನಾವು ಕಟ್ಸಿದ್ರು ಅಂದ್ರ 5 ತಿಂಗಳ 5 ದಿನ ಗಬ್ಬ ಇರ್ತಾವ. 19ನೇ ತಿಂಗಳಿಗೆ ಇಳಿತಾವ್ರಿ ಅವು. ಅವಾಗ ದಷ್ಟ ಪುಷ್ಟ ಮರಿಗಳು ಹುಡ್ತಾವ್ರಿ, ಹಾಲು ಇಳುವರಿ ಹೆಚ್ಚಿಗೆ ಬರ್ತದ. ಈಗ ಆಡು ದಷ್ಟ ಪುಷ್ಟ ಆಗಿತ್ತಂದ್ರ ಮರಿನು ದಷ್ಟ ಪುಷ್ಟ. ಆಮೇಲೆ ನೀವು 12, 13, 14ನೇ ತಿಂಗಳಿಗೆ ಕಟ್ಸಿದ್ರಪ್ಪ ಅಂದ್ರ 2 ಮರಿ ಒಂದೇ ಸೂಲೆ 2 ಮರಿ ಹಾಕೋ ಚಾನ್ಸಸ್ ಬಾಳ ಅದಾವ್ರಿ. ಈ ತರ ಇರ್ತದ್ರಿ. ಇವು ಕಟ್ಟಿಸ್ಲಾರ್ದ ಮರಿಗಳ್ರಿ. ಇವು ಕಟ್ಸೋ ಹೋತ್ಕೊಡ್ರಿ. ಇವು ಎಷ್ಟ್ ತಿಂಗಳ ಮರಿಗಳವ್ರಿ? ಇವೆಲ್ಲ ಈಗ ಹಲ್ ಹಚ್ಲಿಕ್ ಬರಾಕತ್ತವ್ರಿ. ಈ ವಯಸ್ಸಿಗೆ ಬಂದ್ರು ಇನ್ನು ಕಟ್ಸಲ್ರಿ? ನಾವ್ ಕಟ್ಸಲ್ರಿ. ಎಲ್ಲಾ ಹಲ್ಲು 2 ಹಲ್ಲು ಹಚ್ಚಿದ ತಕ್ಷಣ ಕಟ್ಟಿಸ್ತೀವ್ರಿ. ಆಮೇಲೆ ಕಟ್ಸಿದ ನಂತರ ಈ ತರ ಸರ್ ಒಂದೊಂದ್ ಸೆಕ್ಷನ್ ಅಲ್ಲಿ ಎಷ್ಟು ಮರಿಗಳನ್ನ ಬಿಟ್ಟಿರ್ತೀರಿ? ಇದಕ್ಕೆ ಎಷ್ಟು ಓಟ ಬಿಡ್ತೀರಿ ಸರ್? 15ರಿಂದ 20 ಆಡುಗಳಿಗೆ 1 ಹೋತಗಳನ್ನ ನಡೀತದ್ರಿ. 15ರಿಂದ 20 ಆಡಿಗೆ 1 ಓತ ಬಿಡ್ತಾರೆ. ಇವೆಲ್ಲ ನಮ್ಮಲ್ಲೇನೆ ಹುಟ್ಟಿದ್ರಿಂದ ಏನಾಗ್ತದೆ ಸರ್, ಕಂಟಿನ್ಯೂಸ್ ಆಗಿ ನಾನು 2 ಹೋತಗಳನ್ನ ಸಾಕ್ತಿರ್ತೀನಿ ಸಪ್ರೇಟ್. ಈಗ ಆಡುಗಳನ್ನ ಕಟ್ಟಿದ ತಕ್ಷಣ ಕೆಲವೊಬ್ರಿಗೆ ಹೆಂಗಿರ್ತದ್ರಿ, 1 ವರ್ಷ ನಂತರ ಏನ್ ಕಟ್ತಾವಪ್ಪ ಕೊಬ್ಬು ಜಾಸ್ತಿ ಆಗ್ತದ ಕಟ್ಟಲ್ಲ ಅಂತ ಹೇಳ್ತಾರ. ನಾವು ಬ್ರೀಡಿಂಗ್ ಮಾಡ್ಲಿಕ್ತಿವಿ. ಇದ್ರನ್ಯಾಗ ಫಸ್ಟ್ ಆಫ್ ಆಲ್ ರೈತರ ಫೀಡ್ ಬಗ್ಗೆ ತಿಳ್ಕೊಬೇಕು. ಫೀಡ್ ಅಂದ್ರೆ ಯಾವ ತರ ರೀ, ಈಗ ಕಾಳ ನುಚ್ಚು ಎಷ್ಟ್ ಹಾಕ್ಬೇಕು, ಹೊಟ್ಟೆ ಎಷ್ಟ್ ಹಾಕ್ಬೇಕು, ಮೇವು ಎಷ್ಟ್ ಹಾಕ್ಬೇಕು, ಇದು ತಿಳ್ಕೊಬೇಕು. ಕೆಲವೊಬ್ರು ಏನ್ ಮಾಡ್ತಾರ್ರಿ, ಫ್ಯಾಟ್ನಿಂಗೇ ಬೇರೆ ಬ್ರೀಡಿಂಗೇ ಬೇರೆ ರೀ ಸರ್. ಫ್ಯಾಟ್ನಿಂಗ್ ತಂದು ಬ್ರೀಡಿಂಗ್ ನಾಗ ಮಾಡಿದ್ರ ನಡೆಯಲ್ರಿ. ಫ್ಯಾಟ್ನಿಂಗ್ ನಾಗ ಹೆಂಗ್ರಿ, ಗೋಧಿ, ಮೆಕ್ಕೆಜೋಳ, ಆಮೇಲೆ ಶೇಂಗಾ ಹಿಂಡಿ, ಕಡ್ಲಿ ಈ ಎಲ್ಲಾನು ಮಿಕ್ಸ್ ಅನ್ನು ಮಾಡಿ ಹಾಕ್ತಾರ್ರಿ. ಯಾಕಂದ್ರ ಅದು ಫ್ಯಾಟ್ನಿಂಗ್ ಚರ್ಬಿ ಜಾಸ್ತಿ ಕೊಬ್ಬು ಜಾಸ್ತಿ ಮಾಡಿ ಬೆಳವಣಿಗೆ ಆಗ್ಲಿ ಅಂತ ಹೇಳಿ ಸೇಲ್ ಮಾಡೋದು. ಅದೇ ಆಡಿಗೂ ಕೂಡ ನಾವು ಅದೇ ಫೀಡ್ ಅನ್ನ ಹಾಕಿದ್ವಿ ಅಂದ್ರೆ ನಡೆಯಲ್ಲ. ಇಲ್ಲಿ ಕೊಬ್ಬು ಜಾಸ್ತಿ ಆಗ್ಕೂಡ್ದು. ಇದಕ್ ನಾವು ಏನ್ ಮಾಡ್ತೀವ್ರಿ, ಬರೇ ಕಾನ್ಸಂಟ್ರೇಟ್ ಫೀಡ್ ಕಂಪಲ್ಸರಿ ಹಾಕ್ಲೇಬೇಕು. ಬಟ್ ನಾವ್ ಇದಕ್ ಏನ್ ಮಾಡ್ತೀವಿ, ಶೇಂಗಾ ಹೊಟ್ಟಾಗ್ಲಿ ತೊಗರಿ ಹೊಟ್ಟಾಗ್ಲಿ ಈ ತರ ಹಾಕ್ತಿವಿ. ಆಮೇಲೆ ಆದ ತಕ್ಷಣ ಹಸಿ ಮೇವನ್ನ ಹಾಕ್ತಿವಿ. ಈ ತರ ಬ್ಯಾಲೆನ್ಸ್ ಫೀಡ್ ಅನ್ನ ಇಡ್ತೀವಿ ಇದಕ್ಕ. ಈಗ ಕಟ್ಟೋದಕ್ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಒಂದು ಅವರು ಡಿವಾರ್ಮಿಂಗ್ ಮಾಡಿರಲ್ಲ. ಡಿವಾರ್ಮಿಂಗ್ ಮಾಡ್ಕೋರಿ, ಅದು ಪುನಃ ಹೀಟಿಗೆ ಬರ್ತದ, ಕಟ್ಟಾಕ ಕರೆಕ್ಟ್ ಆಗ್ತದ. ಈಗ ಕಟ್ಟಿದ ತಕ್ಷಣ ನಾವು ಮಾತಾಡಕತ್ತಿದ್ ಇವತ್ತು ಪ್ರೆಗ್ನೆನ್ಸಿ ಗೋಟ್ಗಳ ಬಗ್ಗೆ. ಪ್ರೆಗ್ನೆನ್ಸಿ ಗೋಟ್ಗಳನ್ನ ಯಾವ ತರ ನಾವು ಮೇಂಟೈನ್ ಮಾಡ್ಕೋಬೇಕು. ಈ ಪ್ರೆಗ್ನೆನ್ಸಿ ಗೋಟ್ಗಳನ್ನ ಈ ತರ ಅಡ್ರ ಕ್ವಾಲಿಟಿ ಬರ್ಬೇಕಾದ್ರೆ ಇದು ಆಡಿ ಇದರಿ ಸರ್. ಈಗ
ಇದೀಗ ಆಡಿ ಇದು ಅದ್ರ ಅಡ್ರ ಕ್ವಾಲಿಟಿ ನೋಡ್ಬೋದ್ರಿ ನೀವು. ಇವು ಇಲ್ಲ ಇವ್ 4ನೇ ತಿಂಗಳಿಗೆ ಬಂದವ್ರಿ ಈಗ. ಇವ್ 4ನೇ ತಿಂಗಳಿಗೆ ಬಂದವಂದ್ರ ಹೆಂಗ ಅಡ್ರ ಕ್ವಾಲಿಟಿ ಚೆನ್ನಾಗಿ ಮಾಡ್ಲಿಕ್ತಾವ್ರಿ ಅವು. ಹೌದ್ರಿ. ಈಗ ನೀವು ನೋಡ್ಬೋದ್ರಿ ಇವೆಲ್ಲ ಅಡ್ರ ಕ್ವಾಲಿಟಿ ಯಾವ ತರ ಮಾಡ್ಲಿಕ್ತಾವ. ಇವೆಲ್ಲಾನು 1 ಲೀಟರ್ 1.5 ಲೀಟರ್ 2 ಲೀಟರ್ 2.5 ಲೀಟರ್ ಆಡ ಹಿಂಡೋ ಅಂತ ಆಡ್ಗೊಳ್ರಿ ಇವು. ಇದು ನೋಡ್ರಿ ಈ ಆಡಿಂದ ನೋಡ್ರಿ ಅಡ್ರ ಕ್ವಾಲಿಟಿ ಯಾವ ತರ ಮಾಡ್ಲಿಕ್ತದ 4ನೇ ತಿಂಗಳನ್ಯಾಗ. 4 ತಿಂಗಳ್ರಿ. ಇದು ಕಂಪಲ್ಸರಿ ದರಾಸರಿ 3 ಮರಿ ಹಾಕ್ತಾರ ಸರ್ ಇದು. ಇದರಿ. ಈ ತರ ಮಾಡ್ಬೇಕಪ್ಪ ಅಂದ್ರೆ ಈ ತರ ಅಡ್ರ ಕ್ವಾಲಿಟಿ ಅಥವಾ ಮರಿ ಒಳಗ ಹೊಟ್ಯಾಗ ಇರುವಾಗ ಇದಕ್ ಪೋಷಣೆ ಹೆಂಗ ಈ 4ನೇ ತಿಂಗಳ ಬಂದ ತಕ್ಷಣ ನಾವ್ ಫಸ್ಟ್ ಏನ್ ಮಾಡ್ತೀವ್ರಿ ವೈಟಮಿನ್ ಎಚ್ ಅಂತ ಸಿಗ್ತದ ಸರ್. ವೈಟಮಿನ್ ಎಚ್ ಡೈಲಿ 5 ml ಕೊಡ್ತೀವಿ ಅದಕ್ಕೆ. ಡೈಲಿ 5 ml ಇಲ್ರಿ ಡೈರೆಕ್ಟ್ ಆಗಿ ಓರಲಿ ಹಾಕ್ತಿವ್ರಿ. 5 ml ಹಾಕೋದ್ರಿಂದ ಏನಾಗ್ತದ್ರಿ ಅದರಿಂದ ಏನಾಗ್ತದ್ರಿ ಸರ್ ನಿಮಗ್ ತೋರಿಸ್ತೀನಿ. ಇದು ವೈಟಮಿನ್ ಎಚ್ ಅಂತ ಹೇಳಿರಿ. ಇದರಲ್ಲಿ ನಮ್ದು ಯಾವ್ದೇ ಕಂಪನಿದ ಇದು ಮಾಡೋದು ಪ್ರಚಾರ ಮಾಡೋದು ಏನು ಇದು ಇಲ್ಲ. ಬಟ್ ನಾ ಇದ್ರನ್ಯಾಗ ಏನೇನ್ ಇಂಪ್ರೂವ್ಮೆಂಟ್ ಆಗ್ತದ ಅನ್ನೋದು ಇಲ್ಲಿ ನೋಡ್ಬೋದು ನೀವು. ಅಡ್ರ ಟಿಶ್ಯೂ ಇಂಪ್ರೂವ್ ಆಗ್ತದ್ರಿ. ಆಮೇಲೆ ಮೆಸ್ಟಾಟಸ್ ಪ್ರಾಬ್ಲಮ್ ಆಗಲ್ಲ. ಆಮೇಲೆ ಇಂಪ್ರೂವ್ ಫರ್ಟಿಲಿಟಿ ಮೇಜರ್ ಇದೆ ರೀ. ಗರ್ಭಕೋಶ ಜಲ್ದಿ ಕಟ್ತದ ಮತ್ತ ಬ್ರೀಡಿಂಗ್ ಒಳ್ಳೆ ಮರಿಗಳು ದಷ್ಟ ಪುಷ್ಟನ ಒಳಗ್ ತಯಾರಾಗ್ತದ ಈ ಮಾಡೋದ್ರಿಂದ. ಆಮೇಲೆ ಹೇರ್ ಫಾಲ್ ಆಗಲ್ಲ. ಕೆಲವು ಆಡುಗಳದ್ದು ಹೇರ್ ಫಾಲ್ ಆಗ್ತಿರ್ತಾವ, ಅದು ಆಗಲ್ಲ. ಹೇರ್ ಲಾಸಸ್. ಇದ್ರ ಹೆಸರ್ರಿ ಇದು ವೈಟಮಿನ್ ಎಚ್ ಅಂತ ಹೇಳಿ ಬರ್ತದೆ. ಬೇರೆ ಬೇರೆ ಕಂಪ್ನಿ ಬೇರೆ ಬೇರೆ ಬರ್ತಾವ ಸರ್. ಇದು ನಾವು ವಾಪರ್ಸ್ತೀನಿ. ಇದು 4ನೇ ತಿಂಗಳಿಗೆ ಸ್ಟಾರ್ಟ್ ಮಾಡಿದಿವಪ್ಪ ಅಂದ್ರ ಮರಿಗಳು ಈ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರ ಮರಿಗಳು ಒಮ್ಮೊಮ್ಮೆ ಸಿಕ್ಕೊಳ್ಳೋದು, ಆಮೇಲೆ ಒಳಗೆ ತಿರುಗೋದು ಈ ತರ ಸಮಸ್ಯೆ ಬರ್ತಾವಲ್ಲ. ಇದು ಹಾಕೋದ್ರಿಂದ ಯಾವ್ದೇ ತರ ಸಮಸ್ಯೆ ಬರಲ್ಲ ಸರ್. ಆಟೋಮೆಟಿಕ್ ಆಗಿ ಈತಾವ್ರಿ. ಒಂದು ನಾರ್ಮಲ್ ಡೆಲಿವರಿ. ನಾರ್ಮಲ್ ಡೆಲಿವರಿ ಆಗ್ತಾವ್ರಿ. ಏನೇ ತೊಂದ್ರೆ ಆಗಲ್ಲ. ಯಾವ್ದು ಹಿಡಿದು ಜಗ್ಗೋದು ಈ ತರ ಮಾಡೋದು ಏನೋ ಅವಶ್ಯಕತೆ ಇಲ್ರಿ. ಆಮೇಲೆ ನೆಕ್ಸ್ಟ್ ಇದಕ್ ಏನ್ ಮಾಡ್ತೀವಪ್ಪ ಅಂದ್ರ ಈದ್ ತಕ್ಷಣ ಎಕ್ಸಾಪರ್ ಹಾಕೋದು ಬಹಳ ಮುಖ್ಯ ಐತಿ. ಎಕ್ಸಾಪರ್ ಅಂತ ಹೇಳಿ ಸಿಗ್ತದ್ರಿ ಸರ್ ಆಯುರ್ವೇದಿಕ್. ಅದು ಹಾಕೋದ್ರಿಂದ ಏನಾಗ್ತದ ಮಾಸ್ ಎಲ್ಲಾ ಕ್ಲಿಯರ್ ಆಗಿ ಹೊರಗ್ ಬೀಳ್ತದ್ರಿ. ಅದು ಯಾವ ತರ ಇರ್ತದ ಎಕ್ಸಾಪರ್ ಅಂದ್ರೆ? ಓಕೆ, ಈಗ ಆರ್ಡ್ ಡೆಲಿವರಿ ಆದ ತಕ್ಷಣ, ಆರ್ಡ್ ಡೆಲಿವರಿ ಆಗೋಕ್ಕಿಂತ ಮುಂಚೆ ನಾ ಹೇಳಿದೆ 4ನೇ ತಿಂಗಳ ಬಂದ ತಕ್ಷಣ ವೈಟಮಿನ್ ಎಚ್ ಹಾಕ್ತಿವಿ 1 ತಿಂಗಳ. ಆರ್ಡ್ ಡೆಲಿವರಿ ಆದ ತಕ್ಷಣ ಇದು ಎಕ್ಸಾಪರ್ ಅಂತ ಹೇಳಿ ಸಿಗ್ತದ್ರಿ. ಇದು ಹಾಕೋದ್ರಿಂದ ಏನಾಗ್ತದ್ರಿ ಸರ್, ಆಡಿನ ಮಾಸ್ ಏನ್ ಬೀಳ್ತಿರ್ತದಲ್ಲ ಅದು ಕರೆಕ್ಟ್ ಆಗಿ ಎಲ್ಲಾನು ಹೊರಗ್ ಬೀಳ್ತದ್ರಿ. ಇದು 5 ದಿನ ಕಂಟಿನ್ಯೂಸ್ ಆಗಿ ಹಾಕೋದ್ರಿ ಸರ್. ಇದು 5 ದಿನ ಕಂಟಿನ್ಯೂಸ್ ಆಗಿ ನೀವು ಅಬ್ಸರ್ವ್ ಮಾಡಿದ್ರ ಅಂದ್ರ ಸ್ವಲ್ಪ ಒಳಗ್ ಏನೇ ಅದ್ರ ಒಳಗ್ ಮಾಸ್ ಇರ್ತದಲ್ಲ ಅದು ಎಲ್ಲಾನು ಹೊರಗ್ ಬೀಳ್ತಿರ್ತದ. ಅದು ಬಿದ್ದ ತಕ್ಷಣ 6ನೇ ದಿನ ನಾವು ಇದು ಫಸ್ಟ್ ಡೇ 40 ml ಹಾಕೋದ್ರಿ. ಸೆಕೆಂಡ್ ಡೇ ಹಿಡ್ಕೊಂಡು 20 ml ಹಾಕೋದ್ರಿ. ಫಸ್ಟ್ ಡೇ ಈ ತಕ್ಷಣ ಇದು 5 ದಿನ ಕೊಡೋದ್ರಿ. 5 ದಿನ ಕೊಡೋದ್ರಿಂದ ಏನಾಗ್ತದ್ರಿ ಮಾಸ್ ಎಲ್ಲಾ ಈ ತರ ಈಗ ನೀವು ನೋಡ್ಬೋದು. ಈ ಆಡಿಂದ ಎಲ್ಲಾ ದಿನ 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 ಹೊರಗ್ ಏನೇ ಹೊಟ್ಟಾಗ ಇನ್ಫೆಕ್ಷನ್ ಇರಲ್ರಿ. ಎಲ್ಲಾ ಕ್ಲಿಯರ್ ಆಗಿ ಎಲ್ಲಾ ಈ ತರ ಕ್ಲಿಯರ್ ಆಗಿ ಹೊರಗ್ ಬೀಳ್ಬೇಕು. ನಾಳೆ ದಿನ ಅದಕ್ಕೆ ಏನು ಇನ್ಫೆಕ್ಷನ್ ಆಗಲ್ಲ, ಏನೇನು ತೊಂದ್ರೆ ಬರಲ್ಲ. ಎಲ್ಲಾ ಮಾಸನ ಎಲ್ಲಾ ಹೊರಗ್ ಬಿದ್ದ ತಕ್ಷಣ ಒಳಗ್ ಯಾವ್ದೇ ತರ ಇನ್ಫೆಕ್ಷನ್ ಆಗಲ್ರಿ. ನೆಕ್ಸ್ಟ್ ಟೈಮ್ ಕಟ್ಟುವಾಗ ಸರಳವಾಗಿ ಕಟ್ತದ. ಅದಕ್ಕೇನ್ ತೊಂದ್ರೆ ಆಗಲ್ಲ. ಕೆಲವೊಮ್ಮೆ ನೀವು ನೋಡಬಹುದು ಕೆಲವೊಬ್ರದ್ದು ಹೊಟ್ಟಿ ತೊಳಸೋದು ಈ ತರ ಎಲ್ಲಾ ಸಮಸ್ಯೆ ಬರ್ತಾವ. ಜಸ್ಟ್ ಈಗ ಬಿತ್ತು ನೋಡಿ ಸರ್. ನೋಡ್ರಿ ಹಂಗ ಈ ಎಲ್ಲಾ ಹೊಲಸ ಏನ್ ಇರ್ತದಲ್ಲ ತೊಡೆ ಏನ್ ಉಳ್ದಿರ್ತದ ಎಲ್ಲಾ ಹೊರಗ್ ಬೀಳ್ತದ್ರಿ. ಏನು ಉಳಿಯಲ್ರಿ. ಇವು ಎಲ್ಲಾ ಉಳ್ದು ಅಂದ್ರ ಒಳಗ ಇನ್ಫೆಕ್ಷನ್ ಆಗ್ತದ. ಒಳಗ ಇನ್ಫೆಕ್ಷನ್ ಆಗೋದ್ರಿಂದ ಏನಾಗ್ತದ್ರಿ ಇನ್ನೊಮ್ಮೆ ಕಟ್ಟುವಾಗ ಸುಳ್ಳು ಮಾಡ್ತಾವ್ರಿ. ಸುಳ್ಳು ಮಾಡೋದು. ಆಮೇಲೆ ಡಾಕ್ಟರ್ ಹೇಳ್ತಾರಲ್ಲ ಅದಕ್ಕೆ ಹೊಟ್ಟೆ ತೊಳಸ್ಬೇಕ, ಈ ಇನ್ಫೆಕ್ಷನ್ ಆಗ್ಯದ ಈ ತರ ಸಮಸ್ಯೆ ಹೇಳ್ತಾರ. ಬಟ್ ಇದು ಹಾಕೋದ್ರಿಂದ ಯಾವುದೇ ತರ ಏನೂ ಆಗಲ್ಲ. ಕಂಟಿನ್ಯೂಸ್ ಆಗಿ ಕ್ಲಿಯರ್ ಆಗ್ತದ. 6ನೇ ದಿನ ಗ್ಯಾಪ್ ಕೊಟ್ಟು 7ನೇ ದಿನ ನಾವು ಇದಕ್ಕೆ ಏನ್ ಮಾಡ್ತೀವಿ ಡಿವರ್ಮಿಂಗ್ ಮಾಡ್ಬಿಡ್ತೀವಿ. ಡಿವರ್ಮಿಂಗ್ ಮಾಡಿದ ತಕ್ಷಣ ಮುಂದೆ 2 ದಿನ ಗ್ಯಾಪ್ ಕೊಡೋದ್ರಿ ಇದಕ್ಕೆ. ಆಮೇಲೆ ಏನ್ ಮಾಡೋದ್ರಿ ಇದಕ್ಕೆ ಲಿವರ್ ಟಾನಿಕ್, ಆಮೇಲೆ ಕ್ಯಾಲ್ಸಿಯಂ, ಮಲ್ಟಿವಿಟಾಮಿನ್, ಆಮೇಲೆ ಸರ್ಫಾಕ್ಟ್ರೋಲ್ ಅಂತ ಹೇಳಿ ಐರನ್ ಕಂಟೆಂಟ್, ಇವು ಎಲ್ಲಾನು ಒಂದರ್ನಾಗ ಮಿಕ್ಸ್ ಮಾಡಿ 10 ml ಹಾಕೋತ ಹೋಗೋದ್ರಿ 15 ದಿನ. ಹಾಕೋದ್ರಿಂದ ಹಾಲುನು ಇಳುವರಿ ಚಲೋ ಕೊಡ್ತಿರ್ತದೆ. ಕೆಲವೊಬ್ರದ್ದು ಆಡುಗಳು ಅಂತಾರ ನಮ್ದು ಆಡ್ ಇದದ್ರಿ 1ನೇ ತಿಂಗಳೇ ಹಾಲ್ ಕಮ್ಮಿ ಮಾಡ್ಯದ, 15 ದಿನದಾಗ ಕಮ್ಮಿ ಮಾಡ್ಯದ, ಅಥವಾ ಆಡ್ ಈದ ತಕ್ಷಣ ಹಾಲೇ ಬರಾತಿಲ್ಲ ಅಂತ ಹೇಳ್ತಾರ್ರಿ. ಸಮಸ್ಯೆ ಏನಪ್ಪಾ ಅಂದ್ರ ಅದಕ್ಕೆ ಏನೋ ಅವ್ರು ಕಾನ್ಸಂಟ್ರೇಟ್ ಫೀಡೇ ಹಾಕಿರಲ್ಲ. ನಾವು ಆಡು ಸಾಕಾಣಿಕೆನಾಗ ಏನ್ರಿ ಆಡ್ ಈತಂದ್ರು ಕಾನ್ಸಂಟ್ರೇಟ್ ಫೀಡ್ ಇರ್ಬೇಕು. 12 ತಿಂಗಳು ಇದಕ್ ಕಾನ್ಸಂಟ್ರೇಟ್ ಫೀಡ್ ಹಾಕ್ತಿರ್ಬೇಕು ಸರ್.
ಈಗ ಆಡ್ ಇವಾಗ ಅಟ್ಟೆ ಅದ್ರ ಮುಂದ್ ಇಟ್ಟೆ ಅಂದ್ರ ಹಂಗ ನಡೆಯಲ್ಲ. ಈಗ 12 ತಿಂಗಳ ನೀವು ಕಮ್ಮಿನೇ ಹಾಕ್ರಿ, 250 ಗ್ರಾಮ್ ಹಾಕುವ 300 ಗ್ರಾಮೇ ಹಾಕ್ರಿ, ಬಟ್ ಅದಕ್ 12 ತಿಂಗಳ ಹಾಕ್ರಿ. ಒಂದ್ ಲೆವೆಲ್ನಾಗ ಹಾಕ್ಬೇಕ್ರಿ. ಕೆಲವೊಬ್ರು ಏನ್ ಮಾಡ್ತಾರೆ, ಕೆಲವೊಬ್ರು ಏನ್ ಮಾಡ್ತಾರಿ, ಇವತ್ತ ಆಡ್ ಕಾಣೈತಿ ಕೆಂಚಲ ಮಾಡತಿತ್ತು ಅಂದ್ರ ಹಾಲ್ ಅದ್ರ ಮುಂದ್ ಇಡಾಕ್ ನೋಡ್ತಾರ. ಅವಾಗ ಅದ್ರ ಹೊಟ್ಟಿನೂ ಕೆಡೋದು, ಹೊಟ್ಟಿ ಆಫ್ರ ಬರೋದು, ತಡ್ಕೊಳಕ್ ಆಗಲ್ಲ. ಗಪ್ಪ ಗಪ್ಪ ಅದು ತಿನ್ನಾಕ್ ಸ್ಟಾರ್ಟ್ ಮಾಡ್ತದ. ಅದ್ರ ಮ್ಯಾಗ ಬಾಳ ಪ್ರೀತಿ ಇರ್ತದ. ದಿನಾನು ನೀವ್ ಹಾಕಿದ್ರ ಅಂದ್ರ ವೀಕ್ನೆಸ್ ಆಗಲ್ಲ, ಒಂದ್ ಲೆವೆಲ್ನಾಗ ತಿನ್ಕೊಂಡ್ ವೀಕ್ನೆಸ್ ಆಗಲ್ರಿ. ಆಮೇಲೆ ಹೇಳಾಕ ಕೂಡಾಕ ಪ್ರಾಬ್ಲಮ್ ಆಗಲ್ಲ. ಈ ತರ ಸರಳವಾಗಿ ಡೆಲಿವರಿ ಆಗ್ತದ. ಓಕೆ ರೀ.